ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನ ಹೇಳ್ತೀನಿ. ಈ ಒಂದು ಟಿಪ್ಸು ನಾವು ಅಳವಡಿಸೋದ್ರಿಂದ ನಮ್ಮ ಕೆಲಸಗಳು ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಬೋದು. ನಾವು ಫ್ರೀ ಇದ್ದಾಗ ಈ ಥರ ಕಡಲೆ ಬೀಜನ ಹುರಿದು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಚಿತ್ರಾನ್ನ, ಪುಳಿಯೋಗರೆ, ಚಟ್ನಿ ಪುಡಿ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಬೆಳಗ್ಗೆ ಹೊತ್ತು ನಮಗೆ ಒಂದು 5 ನಿಮಿಷ ಟೈಮ್ ಮಿಕ್ಕುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಡ್ರೈ ಆಗಿ ಇಟ್ಕೊಂಡ್ಬಿಟ್ರೆ ಈ ಥರ ಮಿಕ್ಸ್ಚರ್ ಕೂಡ ಸ್ವಲ್ಪ ಹಾಕ್ಕೊಬೋದು. ಒಂದು ಟೈಮ್ ಹುರ್ಕೊಂಡು ಇಟ್ಬಿಟ್ರೆ ಅಂತೂ ಚಟ್ನಿ, ನಂತರ ತಿಂಡಿಗಳಿಗೆ ಚಿತ್ರಾನ್ನ, ಪುಳಿಯೋಗರೆ ಅದಕ್ಕೆಲ್ಲ ಹಾಕ್ಕೊಬೋದು. ಗೋಡಂಬಿ ಕೂಡ ಇದೇ ಥರನೇ ಹುರಿದಿಟ್ಕೊಬೋದು. ನಂತರ ಕರಿಬೇವು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಫ್ರೆಶ್ ಆಗಿತ್ತು. ಹಸ್ಬೆಂಡು ಜಾಸ್ತಿ ತಂದುಬಿಟ್ಟಿದ್ರು. ಆಗ ತಂದಾಗ ನಾವು ಸ್ವಲ್ಪ ವಾಶ್ ಮಾಡಿ ಒಂದು ಕ್ಲಾತಲ್ಲಿ ಕ್ಲೀನಾಗಿ ಡ್ರೈ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಈ ಥರ ಕಡ್ಡಿ ಸಮೇತ ಇಟ್ಕೊಬೇಕು. ಎಲ್ಲ ಪೀಸ್ ಮಾಡ್ಕೊಬಾರ್ದು. ಕಡ್ಡಿ ಸಮೇತ ಇಟ್ಕೊಂಡಾಗ ನಮಗೆ ಒಂದೊಂದಾಗಿ ಒಂದೊಂದು ದಿವಸಕ್ಕೆ ನೋಡಿ ಈ ಥರ ತೆಗೆದು ಯೂಸ್ ಮಾಡ್ಕೊಬೋದು. ಫ್ರೆಶ್ ಆಗಿರುತ್ತೆ. ನೋಡಿ, ಇನ್ನೊಂದು ಬಾಕ್ಸಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಒದ್ದುದಾಗಿ ಒಂದೊಂದು ಪೀಸಾಗಿ ಒಂದೊಂದು ಕಡ್ಡಿನ ಹಾಗೆ ಇಟ್ಕೊಂಡ್ಬಿಟ್ರೆ ಅದ್ರ ಮೇಲೆ ಒಂದು ಟಿಶ್ಯೂ ಇಟ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಒಂದು ವಾರ ತನಕ ಏನೂ ಆಗೋದಿಲ್ಲ. ನಾವು ಫ್ರಿಜ್ಜಲ್ಲಿ ಊಟದ ಐಟಮ್ಸು, ಫುಡ್ ಐಟಮ್ಸ್ ಏನೂ ಇರೋದಿಲ್ಲ. ಬರೀ ಕೊತ್ತಂಬರಿ, ಕರಿಬೇವು, ಹಾಲು, ಮೊಸರು ಅಷ್ಟೇ, ಐಸ್ ಕ್ರೀಮ್ ಅಷ್ಟೇ ಇರೋದು. ನೋಡಿ, ಇದ್ರ ಮೇಲೆ ಒಂದು ನಾವು ಟಿಶ್ಯೂ ಹಾಕಿ ಕ್ಲೋಸ್ ಮಾಡಿದಾಗ ನಮಗೆ ಒಂದು ವಾರ 10 ದಿವಸ ತನಕನೂ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿ ನಾವು ಡೈಲಿ ಯೂಸ್ ಮಾಡ್ಕೊಬೋದು. ನಂತರ ನೋಡಿ, ಇವಾಗ ನಾನು ಒಂದೊಂದಾಗಿ ಹೇಳ್ತೀನಿ. ಈ ಥರ ಮಳೆ ಬರ್ತಾ ಇದ್ದಾಗ ನಮಗೆ ಏನೇನು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಗಿಡಗಳಿಗೆ ಒಂದು ಒಳ್ಳೆಯ ಆಮ್ಲಜನಕ ಬರುತ್ತೆ. ಅದಾದಮೇಲೆ ನಾವು ಸ್ಟೇರ್ ಕೇಸ್ ಅವೆಲ್ಲನೂ ಸ್ವಲ್ಪ ಮಳೆ ನೀರು ನಿಂದಿರುತ್ತೆ. ನಾವು ನೀಟಾಗಿ ಒರೆಸ್ಬಿಟ್ರೆ ಅಂತೂ ಸ್ಟೇರ್ ಕೇಸು ಎಲ್ಲೇ ಡಸ್ಟ್ ಇರಲಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ನೋಡಿ, ಗೇಟೆಲ್ಲ ಓಪನ್ ಮಾಡಿದ್ದೀನಿ. ಇವಾಗ ಗೇಟೆಲ್ಲ ಸ್ವಲ್ಪ ಡಸ್ಟ್ ಆದಾಗ ಈ ಥರ ಮಳೆ ನೀರಿಗೆ ಸ್ವಲ್ಪ ಒಂದು 5 ನಿಮಿಷ ಇಟ್ಬಿಟ್ರೆ ನಂತರ ಮಳೆ ನಿಂತ ಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೀಟಾಗಿ ಡಸ್ಟ್ ಎಲ್ಲ ಹೊಟ್ಟೋಗುತ್ತೆ. ಮಳೆ ಬಂದಾಗ ಈ ಥರ ಮಾಡಿಕೊಂಡ್ರೆ ನಮಗೆ ನೀರು ಕೂಡ ತುಂಬ ಸೇವ್ ಆಗುತ್ತೆ. ಇದೊಂದು ಚಿಕ್ಕ ಟಿಪ್ ಅಂತಲೇ ಹೇಳ್ತೀನಿ. ಮಳೆಗಾಲ ಅಂತೂ ಮುಗೀತು ಅಂತಲೇ ಹೇಳ್ಬೋದು. ಇವಾಗೆಲ್ಲ ತುಂಬ ಬಿಸಿಲು ತುಂಬ ಬರ್ತಾಯಿದೆ. ಮಳೆ ಬಂದರೆ ಅಂತೂ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂದರೆ ಮಳೆ ಅಂದರೆ ತುಂಬಾ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮಳೆ ಅಂತ ಕಾಮೆಂಟ್ಸ್ ಮಾಡಿ. ನಂತರ ಇನ್ನೊಂದು ಟಿಪ್ ಬಂದು ನೋಡಿ ಹೇಳ್ತೀನಿ. ಇವಾಗ ಬೆಳಗ್ಗೆನೇ ನಾವು ತಿಂಡಿ ಅಡುಗೆ ಎಲ್ಲ ಮಾಡಿಬಿಟ್ರೆ ನಮಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ನಂತರ ಮಧ್ಯಾಹ್ನ ಹೊತ್ತು ನಾವು ಫ್ರೀಯಾಗಿ ಇರ್ಬೋದು. ಯಾಕೆಂತಂದರೆ ನಾನು ಕ್ಲಾಸ್ಗಳಿಗೆಲ್ಲಾದರೂ ಊರಿಗೆಲ್ಲಾದರೂ ಹೋದಾಗ ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಮಧ್ಯಾಹ್ನ ಮಾತ್ರ ಒಂದೊಂದು ಟೈಮ್ ಮುದ್ದೆ, ರೈಸು ಆ ಥರ ಮಾಡ್ಕೋತೀನಿ. ಆವಾಗ ನಮಗೆ ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ. ಆಮೇಲೆ ನಮಗೆ ಮಾಡೋ ಟೈಮ್ ಕೂಡ ನಮಗೆ ತುಂಬ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಹೊತ್ತು ರೈಸ್ಗಿಂತ ಚಪಾತಿ ಅಥವಾ ಏನಾದರೂ ಓಟ್ಸ್ ಆ ಥರ ತಗೊಳ್ಳೋದು ತುಂಬಾ ಒಳ್ಳೆಯದು. ರೈಸ್ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಬೆಳಗ್ಗೆ ಹೊತ್ತಿನಲ್ಲಿ. ಹಾಗಾಗಿ ಇಲ್ಲಾಂತಂದರೆ ನಾವು ಬೆಳಗ್ಗೆ ಹೊತ್ತು ತಿಂಡಿ ಬದಲಾಗಿ ಕಾನ್ಫ್ಲೆಕ್ಸಲ್ಲಿ ತುಂಬ ಡಿಫ್ರೆಂಟಾಗಿ ವಿವಿಧ ಫ್ಲೇವರ್ಸ್ ಎಲ್ಲ ಬಂದಿದೆ, ಅದು ಕೂಡ ತೊಗೊಬೋದು. ನಾನು ಯಾವ ಒಂದು ಕಾನ್ಫ್ಲೆಕ್ಸ್ ಯೂಸ್ ಮಾಡ್ತೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇದೊಂದು ಚಿಕ್ಕ ಟಿಪ್ ಅಂತಲೇ ಹೇಳ್ತೀನಿ. ನನ್ನ ಫೇವ್ರೇಟ್ ಟೊಮೊಟೊ ಗೊಜ್ಜು. ನೋಡಿ, ಇನ್ನೊಂದು ಟಿಪ್ ಬಂದು ತುಪ್ಪ, ನಾವು GRB ತುಪ್ಪ ಯೂಸ್ ಮಾಡೋದು. ತಂದು ಒಂದು ಗಾಜಿನ ಜಾರಲ್ಲಿ ಈ ಥರ ಹಾಕಿಬಿಟ್ಟು ನಾವು ಕ್ಲೀನಾಗಿ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಅಂತೂ ನೀವು ಖಾಲಿ ಆಗೋ ತನಕ ನಮಗೆ ತುಪ್ಪ ಚೆನ್ನಾಗಿ ಫ್ರೆಶ್ ಆಗಿ ಅನಿಸುತ್ತೆ. ಪ್ಲಾಸ್ಟಿಕ್ ಬಾಟ್ಲಿಗಿಂತ ಈ ಥರ ಗಾಜಿನದಲ್ಲಿ ನಾವು ಸ್ಟೋರ್ ಮಾಡಿದಾಗ ಒಂಥರ ಒಂದು ಫ್ರೆಶ್ ಮನೆಯಲ್ಲಿ ಮಾಡಿದ್ದೀವೇನೋ ಅನ್ನೋ ಥರ ನಮಗೆ ಒಂದು ಭಾವನೆ ಆಗುತ್ತೆ. ನೋಡಿ, ಈ ಥರ ಕ್ಲೋಸ್ ಮಾಡಿಟ್ಬಿಟ್ರೆ ಅಂತೂ ನಮಗೆ ಗಡ್ಡೆ ಕಟ್ಟೋದಿಲ್ಲ. ತುಪ್ಪದಲ್ಲಿ ಬೆಸ್ಟ್ ಅಂದರೆ ನಾನು ಹೇಳೋದು GRB ಅಂತಲೇ ಹೇಳ್ತೀನಿ. ನಮ್ಮ ಮನೇಲಿ ಜಾಸ್ತಿ GRBನೇ ಯೂಸ್ ಮಾಡೋದು. ಯಾವುದೇ ತಿಂಡಿ ಇರ್ಬೋದು, ಬಿಸಿಬೇಳೆಬಾತ್, ಬಿರಿಯಾನಿ, ಪಲಾವ್, ಅದಕ್ಕೆಲ್ಲ GRBನೇ ನಾವು ತುಂಬ ಯೂಸ್ ಮಾಡೋದು. ಚೆನ್ನಾಗಿರುತ್ತೆ. ಬೇರೆ ತುಪ್ಪ ತೊಗೊಂಬಂದಾಗ ಕೂಡ ಮಿಕ್ಸ್ ಮಾಡಿ ಸಮ್ಟೈಮ್ಸ್ ಹಾಕ್ತೀನಿ. ಬಟ್ GRB ಮಾತ್ರ ಮನೆಯಲ್ಲಿ ಹೇಗೆ ಮಾಡಿರ್ತೇವೋ ಅದೇ ತರಹ ಮರಳಾಗಿ ಚೆನ್ನಾಗಿರುತ್ತೆ. ನಂತರ ನೋಡಿ, ನಾವು ಚಪಾತಿ ಮಾಡಿದಾಗ ಹಾಟ್ ಪ್ಯಾಡಲ್ಲಿ ಒಂದು ಪ್ಲೇಟ್ ಹಾಕ್ಬಿಡಿ. ಈ ಥರ ಹಾಟ್ ಪ್ಯಾಡಲ್ಲಿ ಪ್ಲೇಟ್ ಹಾಕಿದಾಗ ನೋಡಿ, ಬಿಸಿಯಾಗಿ ನಾವು ಚಪಾತಿ ಹಾಕಿದಾಗ ನಮಗೆ ಒಂದು 2 ಅವರ್ಸು ಹಾಗೇ ಇರುತ್ತೆ. ಪ್ಲೇಟ್ ಹಾಕಿಲ್ಲ ಅಂದರೆ ಒಂಥರ ನೀರು ಬಿಟ್ಕೊಂಡು ಒಂಥರ ಮೆತ್ತಗಾಗ್ಬಿಡುತ್ತೆ. ಇನ್ನೊಂದು ಟಿಪ್ ಬಂದು ನೋಡಿ, ನಾವು ಚಿತ್ರಾನ್ನ, ಪುಳಿಯೋಗರೆ ಏನೇ ಮಾಡಲಿ ಕೊನೆಯಲ್ಲಿ ನಾವು ಕಡಲೆ ಬೀಜ ಹಾಕ್ಕೊಂಡಾಗ ಕ್ರಿಸ್ಪಿಯಾಗಿರುತ್ತೆ. ಮೊದಲೇ ನಾವು ಒಗ್ಗರಣೆಗೆ ಹಾಕಿಬಿಟ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಕೊನೆಯಲ್ಲಿ ಅವಲಕ್ಕಿ ಇರ್ಬೋದು, ಚಿತ್ರಾನ್ನ, ಪುಳಿಯೋಗರೆ ಅದಕ್ಕೆಲ್ಲನೂ ಬಿಸಿಬೇಳೆಬಾತ್ ಅವೆಲ್ಲನೂ ಕೊನೆಯಲ್ಲಿ ಹಾಕಿದಾಗ ನಮಗೆ ಬಾಯಿಗೆ ಸಿಗುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ.
ಸೊ ಚಿತ್ರಾನ್ನ ಪುಳಿಯೋಗರೆಗೆ ಗೋಡಂಬಿ ಕೂಡ ಹಾಕ್ಕೊಬೋದು. ಇದೇ ಥರನೇ ಗೋಡಂಬಿ ಕೂಡ ಡೀಪ್ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ನಾವು ಯಾವತ್ತಾದರೂ ಈ ಥರ ಬ್ರೇಕ್ಫಾಸ್ಟ್ಗಳಿಗೆ ಹಾಕ್ಕೊಬೋದು. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಂತರ ಇನ್ನೊಂದು ಟಿಪ್ ಬಂದು ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಕಾರ್ನ್ಫ್ಲೇಕ್ಸಲ್ಲಿ ಮೊಸಲಿ ಅಂತ ಬರುತ್ತೆ ಫ್ಲೇವರ್. ಇದರಲ್ಲಿ ನೋಡಿ ಎಲ್ಲ ಇದೆ. ಆಲ್ಮೋಸ್ಟು ಪಂಪ್ಕಿನ್ ಸೀಡ್ಸ್ ಇದೆ, ನಂತರ ಚೆರಿ ಇದೆ. ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು ಯೋಗ ಕ್ಲಾಸ್ಗೆ ಹೋದಾಗ ಈ ಕಾರ್ನ್ಫ್ಲೇಕ್ಸ್ ತಿಂದುಬಿಟ್ಟೆ ಹೋಗೋದು. ಹಾಲಲ್ಲಿ ಹಾಕ್ಕೊಂಡು ತಿನ್ಬೋದು ಅಥವಾ ಹಾರ್ಲಿಕ್ಸಲ್ಲಿ ಹಾಕ್ಕೊಂಡು ತಿನ್ಬೋದು. ನಮಗೆ ಒಂದು ಆಯಿಲ್ಲೆಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ದ ಬೆಸ್ಟು ಕಾರ್ನ್ಫ್ಲೇಕ್ಸಲ್ಲಿ ಇದೆ ಅಂತಲೇ ಹೇಳ್ತೀನಿ. ಕಾರ್ನ್ಫ್ಲೇಕ್ಸ್ ತಿಂದರೆ ನಮಗೆ 2 hours ಹಶ್ವೇ ಆಗೋಲ್ಲ, ಪ್ಲಸ್ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ. ಸೊ ಇದೇ ಇವತ್ತಿನ ನಮ್ಮ ವಿಡಿಯೋ. ಮತ್ತೆ ಸಿಗೋಣ. ನನ್ನ ಟಿಪ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬೈ ಬಾಯ್.